ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇದ್ದ 32,438 ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಎಕ್ಸಾಮ್ ಕೂಡ ಮುಗಿದಿದೆ. ಈಗ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರೆ ನಾ ಹುಬ್ಬಳ್ಳಿ ಜೋನ್ಗೆ ಅರ್ಜಿ ಸಲ್ಲಿಸಿನ್ರಿ. ಈ ಸಾರಿ ನಾನು ಸೆಲೆಕ್ಷನ್ ಆಗ್ಬೇಕಪ್ಪ ಅಂದ್ರೆ 1:3 ಫಿಸಿಕಲ್ ಗೆ ಸೆಲೆಕ್ಷನ್ ಆಗ್ಬೇಕಪ್ಪ ಅಂದ್ರ, ಯಾಕಂದ್ರೆ ಅದು ಫಿಸಿಕಲ್ ಇರುತ್ತೆ, ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕಲ್ಲ. ಸೊ ಅದಕ್ಕಾಗಿ ಅಲ್ಲಿ ಎಷ್ಟು ಕಟಾಪ್ ಇದ್ರೆ ನಾನು ಇಲ್ಲಿ ಅಥವಾ ಎಷ್ಟು ಅಂಕ ಇದ್ರೆ ನಾನು ಇಲ್ಲಿ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕಂತ ಕೇಳ್ತೀರಿ. ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಇರ್ತದ. ಯಾರು ಕೂಡ ಸ್ಕಿಪ್ ಮಾಡದ ಕೊನೆಯವರೆಗೆ ನೋಡ್ರಿ. ಪ್ರತಿನಿತ್ಯದ ಅಪ್ಡೇಟ್ಗಾಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ. ನಿಮ್ದು ರಿಸಲ್ಟ್ ಅನ್ನ ಬಿಟ್ಟ ತಕ್ಷಣ ನಿಮಗೆ ಏನಾದ್ರು ಮಾಹಿತಿ ಬೇಕಾಗಿತ್ತಂದ್ರ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತದ, ಹೋಗಿ ಜಾಯ್ನ್ ಆಗಿರಿ. ಪ್ರತಿನಿತ್ಯದ ಅಪ್ಡೇಟ್ ಕೂಡ ನಿಮಗೆ ಬರ್ತಾ ಇರ್ತದ. ಬನ್ನಿ ಸ್ನೇಹಿತರೆ, ಆಗಿದ್ರೆ ಟಾಪಿಕ್ ಗೆ ಬರೋದಾದ್ರೆ, ಸ್ನೇಹಿತರೆ ಈಗ ಆಲ್ರೆಡಿ ಎಕ್ಸಾಮ್ ಮುಗಿದು ಆಲ್ರೆಡಿ 4-5 ದಿವಸ ಆಯ್ತ್ರಿ. ಆದ್ರೆ ಇಲ್ಲಿ ಆಲ್ರೆಡಿ ಏನ್ ಮಾಡ್ಬೇಕಿತ್ತು ಅವ್ರಿಗೆ, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೀ ಆನ್ಸರ್ ಗಳನ್ನ ಬಿಡಬೇಕಿತ್ತು. ಲಾಸ್ಟ್ ಟೈಮ್ ಎಲ್ಲ 5 ದಿವಸ 4 ದಿವಸ 3 ದಿವಸಕ್ಕೆ ಬಿಟ್ಟಿದ್ರ. ಬಟ್ ಇದು ಯಾಕೋ ಗ್ರೂಪ್ ಡಿ ಸ್ವಲ್ಪ ಡಿಲೇ ಮಾಡಾಕತ್ತಾರ ಅನ್ಸಾಕತ್ತದ್ರಿ. ಯಾಕಂದ್ರೆ ಸ್ವಲ್ಪ ಜಾಸ್ತಿ ಜನ ಅರ್ಜಿ ಸಲ್ಸ್ಯಾರ್ರಿ. 1,08,00,000 ಜನ ಅಂದ್ರೆ ಏನ್ ಸಾಮಾನ್ಯ ಅಲ್ರಿ. ಅದಕ್ಕಾಗಿ ಸ್ವಲ್ಪ ಇಲ್ಲಿ ಡಿಲೇ ಆಗೈತ್ರಿ. ನಾಳೆ ಅಥವಾ ಇವತ್ ನೈಟ್ ಒಳಗಡೆ ಬರುವ ಸಾಧ್ಯತೆ ಐತ್ರಿ. ಓಕೆ ಓಕೆ ಕೀ ಆನ್ಸರ್ ಆಯ್ತು. ಇನ್ನ ಕೀ ಆನ್ಸರ್ ಬಿಟ್ರೆ ಇನ್ನ ಈ ಹುದ್ದೆಗಳಿಗೆ ಸಂಬಂಧಿಸಿದ ಫಿಸಿಕಲ್ ಇರುತ್ತಾ, ಫಿಸಿಕಲ್ ಏನಿರುತ್ತಾ ಒಂದ್ಸಾರಿ ಕಣ್ಣು ಹಾಸ್ಕೊಂಡ್ ಬಂದ್ಬಿಡೋಣ್ರಿ. ಸ್ನೇಹಿತರೆ ನೋಡ್ರಿ, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವೇನಾದ್ರೂ 1:3 ಫಿಸಿಕಲ್ ಕರೀತಾರ. ಆ ಫಿಸಿಕಲ್ ಗೆ ಏನೇನೆಲ್ಲ ಇರುತ್ತಪ್ಪ ಅಂದ್ರ, ಪುರುಷ ಅಭ್ಯರ್ಥಿಗಳಿಗೆ 35 kg ತೂಕದ್ದು ಹತ್ಕೊಂಡು ಹೋಗೋದಿರತ್ರಿ. 100 ಮೀಟರ್ ದೂರ ಇರತ್ರಿ. 2 ನಿಮಿಷದ ಒಳಗಡೆ ಹೋಗ್ಬೇಕ್ರಿ. ಅದನ್ನ ಟೇಬಲ್ ಮೇಲೆ ಇಟ್ಟಿರ್ತಾರ. ಒಂದ್ ಮೂಟೆ ಅಂತಾರ, ಒಂಥರ ಚೀಲದಾಗ ಉಸುಗೈತಿ ತುಂಬಿಟ್ಟಿರ್ತಾರ. ಅದು 35 kg ಇರುತ್ತೆ. ಅದನ್ನ ತಗೊಂಡ ನೀವ ಹತ್ಕೊಂಡು ಹೋಗ್ಬೇಕ್ರಿ. ಅದ ಆಲ್ರೆಡಿ ನಿಮ್ಗೆ ಯಾರು ಹೊರಸೋರ್ ಇರಂಗಿಲ್ಲ, ನೀವ ಹತ್ಕೊಂಡ ಹೋಗ್ಬೇಕು. ಇನ್ನು ಅದೇ ರೀತಿ 1 ಕಿಲೋಮೀಟರ್ ರನ್ನಿಂಗ್ ಕೂಡ ಇರುತ್ತ. 4 ನಿಮಿಷ 15 ಸೆಕೆಂಡ್ ಒಳಗಡೆ ಹೋಗ್ಬೇಕ್ರಿ. ಆರಾಮಾಗಿ ರೀಚ್ ಆಕ್ಕಿರಿ. ಮೊದಲಿಗೆ ರೀ 1600 ಮೀಟರ್ ಆರ್ಮಿಗೆ ಅಗ್ನಿವೀರ್ ಬರೋಕ್ಕಿಂತ ಮೊದಲ 1600 ಮೀಟರ್ಕ 4 ನಿಮಿಷ 15 ಸೆಕೆಂಡ್ ಇತ್ರಿ. ಅವಾಗ ಅಷ್ಟು ಎಕ್ಸಲೆಂಟ್ ಎಲ್ಲ ಹೊಡೆದಾರ. ಇದೇನ್ ನಿಮ್ಗೆ ದೊಡ್ಡದಲ್ಲ, ಆರಾಮಾಗಿ 1 ಕಿಲೋಮೀಟರ್ ಐತಿ ಹೊಡಿತೀರಿ ಅಂದ್ರೆ ಹಂಗಾಗಂಗಿಲ್ಲ. ಫಿಸಿಕಲ್ ಪ್ರಾಕ್ಟೀಸ್ ಇದ್ರೆ ಮಾತ್ರ ಆಗ್ತದೆ. ಮಹಿಳೆಯರಿಗೂ ಕೂಡ ಸೇಮ್ ರೀ. ಬಟ್ ಆದ್ರೆ ಇಲ್ಲಿ ತೂಕದಲ್ಲಿ ಕಡಿಮೆ ಐತ್ರಿ. ಅದ 100 ಮೀಟರ್ನ 2 ನಿಮಿಷದಾಗ 20 kg ಹತ್ಕೊಂಡ ಹೋಗ್ಬೇಕ್ರಿ ಅವ್ರು. ಇನ್ನ ಅದ 1 ಕಿಲೋಮೀಟರ್ ರನ್ನಿಂಗ್ ಅನ್ನ 5 ನಿಮಿಷ 40 ಸೆಕೆಂಡ್ದಾಗ ಇವರು ರೀಚ್ ಆಗ್ಬೇಕ್ರಿ. ಓಕೆ ತಿಳಿತು. ಹಾಗಿದ್ರೆ ಫಿಸಿಕಲ್ ಏನೈತೆ ಅಂತ ತಿಳಿತು. ಹಾಗಿದ್ರೆ ಈ ಸಾರಿ ಫಿಸಿಕಲ್ ಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ನಿಲ್ತದ, SC ಗೆ ಎಷ್ಟು ST ಗೆ ಎಷ್ಟು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮೊದಲು 2026 ನೀವೇನಾದ್ರು ಸ್ಟಡಿ ಮಾಡ್ತೀರಾ, RRB ಗ್ರೂಪ್ ಡಿ ಗೆ ಸಂಬಂಧಿಸಿ ಸಿಲೆಬಸ್ ನೋಟ್ಸ್ ಇರ್ತಾವ, ನೋಡ್ಕೋರಿ ಇಲ್ಲಿ. ನೀವೇನಾದ್ರೂ RRB ಗ್ರೂಪ್ ಡಿ ಗೆ ಸಂಬಂಧಿಸಿದಂತೆ 2026 ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ ತುಂಬಾ ಬೇಕು. ಹೌದು ಸ್ನೇಹಿತರೆ, ಸಿಲೆಬಸ್ ಪ್ರಕಾರ ನೋಟ್ಸ್ ಇರ್ತಾವ. ಸಿಲೆಬಸ್ ಅಲ್ಲಿರೋ GK ಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್. GK ಗೆ ಸಂಬಂಧಿಸಿ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ರೀ. ಮತ್ತೆ ಅದೇ ರೀತಿ ನಿಮಗೆ ಸೈನ್ಸ್ ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ರೀ. ಎಕ್ಸಾಮ್ ಸಮಯ ಬಂದಾಗ ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ರಿ. ಮೊದಲಿಗೆ ಡೀಟೇಲ್ಸ್ ನೋಟ್ಸ್ ಓದ್ಕೋರಿ. ಇನ್ನ ಅದೇ ರೀತಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಗೆ ಸಂಬಂಧಿಸಿದ 70-80% ಸಿಲೆಬಸ್ ಕವರ್ ಆಗಿರೋ ಕೈ ಬರದ ನೋಟ್ಸ್ ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರ್. ಓಲ್ಡ್ ಕ್ವಶನ್ ಪೇಪರ್ ಬಹಳ ಇಂಪಾರ್ಟೆಂಟ್ ರೀ. ಕ್ವಶನ್ ಯಾವ ರೀತಿ ಅಂತ ಬರ್ತಾವ ಅಂತ ನೋಡ್ಕೋಕ ಇಂಪಾರ್ಟೆಂಟ್ ಆಗಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಇರ್ತಾವ್ರಿ. ಮತ್ತೆ ಎಕ್ಸಾಮ್ ಮುಗಿಯೋವರೆಗೆ ಕರೆಂಟ್ ಅಫೇರ್ಸ್ ರೀ. ಇವೆಲ್ಲ ಸೇರಿ ಮೊದಲಿಗೆ 999 ರೂಪಾಯಿ ಐತ್ರಿ. ನೇಮಕಾತಿ ಆದ ಕಾರಣ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವಿಡಿಯೋ ನೋಡಿ ಏನೋ ಸ್ಕ್ರೀನ್ ಶಾಟ್ ಕಳಿಸಿದ್ರೆ 300 ರೂಪಾಯಿ ಅಲ್ರಿ, ಕೇವಲ 200 ರೂಪಾಯಿಗಾಗಿ ನಿಮ್ಗೆ ನೋಟ್ಸ್ ಅನ್ನ ನೀಡ್ತಾರೆ. 999 ಅಲ್ಲ, 300 ರೂಪಾಯಿ ಅಲ್ಲ, ಕೇವಲ 200 ರೂಪಾಯಿ ನಿಮಗೆ ನೋಟ್ಸ್ ಅನ್ನ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಯಾರು ಕೂಡ ಕಾಲನ್ನ ಮಾಡಕೋಬೇಡಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ಸಂಪೂರ್ಣ ಮಾಹಿತಿನ ಶೇರ್ ಮಾಡಲಾಗುವುದು. ಸ್ನೇಹಿತರೆ, ನೋಟ್ಸ್ ಯಾವ ರೀತಿ ಅದ ಇಲ್ಲಿ ನೋಡ್ಕೋರಿ. ಸ್ನೇಹಿತರೆ, ಸೈನ್ಸ್ ಗೆ ಸಂಬಂಧಿಸಿದ ನೋಟ್ಸ್ ನೋಡ್ರಿ ಈ ರೀತಿ ಇರ್ತದ. ಕಂಪ್ಲೀಟ್ ಆಗಿ ನಿಮಗೆ ಸೈನ್ಸ್, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಬೇರೆ ಬೇರೆನೇ ಇರ್ತಾವ್ರಿ. ನೋಡ್ಕೋಬಹುದು ನೋಟ್ಸ್ ಈ ರೀತಿ ಇರ್ತದ. ಸ್ಟ್ಯಾಟಿಕ್ GK ಗೆ ಸಂಬಂಧಿಸಿದ ನೋಟ್ಸ್ ನೋಡ್ರಿ ಈ ರೀತಿ ನೋಟ್ಸ್ ಇರ್ತದೆ. ಅತಿ ಹೆಚ್ಚು ಪ್ರಶ್ನೆಗಳು ಸ್ಟ್ಯಾಟಿಕ್ GK ಒಳಗೆ ಬರ್ತಾರೆ. ಸೆಂಟ್ರಲ್ ಗವರ್ನಮೆಂಟ್ ಜಾಬ್ಗೆ ಸ್ಟ್ಯಾಟಿಕ್ GK ಬಹಳ ಇಂಪಾರ್ಟೆಂಟ್ ರೀ. ಇಲ್ಲಿ ನೋಡ್ಕೊತಿರಬಹುದು ಪ್ರತಿಯೊಂದು ಕೂಡ ಇಲ್ಲಿ ನೋಟ್ಸ್ ಇರ್ತಾರೆ. ಯಾರಿಗಾದ್ರೂ ಈ ನೋಟ್ಸ್ ಬೇಕಾಯ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಕೇವಲ 200 ರೂಪಾಯಿದಲ್ಲಿ ನಿಮಗೆ ಈ ಎಲ್ಲ ನೋಟ್ಸ್ ಸಿಗ್ತಾವ್ರಿ. ನಮ್ಮ ಚಾನಲ್ ವೀಕ್ಷಕರಿಗೆ ಮಾತ್ರ. ಇಂಟ್ರೆಸ್ಟ್ ಇದ್ದವರು ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕ್ರಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ RRB ಗ್ರೂಪ್ ಡಿ ಗೆ ಸಂಬಂಧಿಸಿದಂತೆ ನೀವೇನಾದ್ರೂ ಹುಬ್ಬಳ್ಳಿ ಜೋನ್ಗೆ ಅರ್ಜಿಯನ್ನ ಸಲ್ಲಿಸಿದ್ರ ಇಲ್ಲಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ನಿಲ್ತದ್ರಿ. ಇದು ಎಕ್ಸ್ಪೆಕ್ಟೆಡ್ ಆಗಿರ್ತದ. ಇದರಲ್ಲಿ 1-2 ಮಾರ್ಕ್ಸ್ ಹೆಚ್ಚಿನೂ ಆಗ್ಬೋದು, 1-2 ಮಾರ್ಕ್ಸ್ ಕಡಿಮೆನೂ ಆಗ್ಬೋದು. ಸೊ ಅದಕ್ಕಾಗಿ ನಾವು ಹೇಳೋದಕ್ಕಿಂತ ಆಲ್ಮೋಸ್ಟ್ ಎಲ್ಲ ಹೆಚ್ಚಾಗೋದಂತರೂ ಕಡಿಮೆ ರೀ, ಕಡಿಮೆನ ಆಗ್ತಾವ್ರಿ. ಹೆಚ್ಚಂತರೂ ಆಗಲ್ರಿ ಇದಕ್ಕಿಂತ. ಯಾಕಂದ್ರೆ ಇದು 1:3 ನಿಮ್ದು ಇಲ್ಲಿ ಫಿಸಿಕಲ್ ಲಿಸ್ಟ್ ಅನ್ನ ಕರೀತಾರೆ. ನೀವೇನಾದ್ರೂ ಜನರಲ್ ಕ್ಯಾಟಗರಿ ಅಭ್ಯರ್ಥಿ ಆಗಿದ್ರಪ್ಪ ಅಂದ್ರ ನೀವು 65ರಿಂದ 70ರವರೆಗೆ ನಿಮ್ದು ಏನಾದ್ರು ಸ್ಕೋರ್ ಆಗ್ತಿತ್ತಪ್ಪ ಅಂದ್ರ ನೀವು ಫಿಸಿಕಲ್ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ಇಲ್ಲಪ್ಪ ನಂದು ಅದಕ್ಕಿಂತ ಕಡಿಮೆ, ಓಕೆ, ನಿಮ್ದು ಆಲ್ಮೋಸ್ಟ್ ಎಲ್ಲ ಒಂದು 62 ಇದ್ರೂ ಕೂಡ ನೀವು ಫಿಸಿಕಲ್ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ರಿ. ಯಾಕಂದ್ರೆ ಇಲ್ಲಿ
1:3 ಮತ್ತು ಅದೇ ರೀತಿ 1:1 ಬಹಳ ವ್ಯತ್ಯಾಸ ಇರುತ್ತೆ ರೀ. ಅದಕ್ಕಾಗಿ 1:3 ಕರೀತಾರ, ಸ್ವಲ್ಪ ವೇರಿಯೇಷನ್ ಆಗತ್ತೆ ರೀ ಕಟಾಪ. ಮತ್ತು 1:1 ಏನಿದೆಲ್ಲ ಸ್ವಲ್ಪ ಜಾಸ್ತಿ ನಿಲ್ತದ ರೀ. ಕಟಾಪ್ ಇಷ್ಟು ಕಡಿಮೆ ನಿಲ್ಲಲ್ಲ, 1:1 ಜಾಸ್ತಿ ನಿಲ್ತದ. ಈಗ ಫಿಸಿಕಲ್ಗೆ ನಾ ಹೇಳಕತ್ತ ಕಾರಣಕ್ಕಾಗಿ ಸ್ವಲ್ಪ ಫಿಸಿಕಲ್ಗೆ ಕಡಿಮೆ ನಿಲ್ತದ್ರಿ ಸ್ಕೋರ. ಇನ್ನು ಅದೇ ರೀತಿ ನೀವೇನಾದ್ರೂ OBC ಅಭ್ಯರ್ಥಿಗಳಾಗಿದ್ರಪ್ಪ ಅಂದ್ರ OBC ಅಭ್ಯರ್ಥಿಗಳಿಗೆ ನೋಡ್ರಿ ಎಕ್ಸ್ಪೆಕ್ಟೆಡ್ ಕಟಾಪ್ ಇದು ನಿಮ್ದೇನಾದ್ರೂ 62 ಆಗೈತಿ, ಅದ್ರೊಳಗದ 62ರಿಂದ 68 ಏನಾರ ಆಗಿತ್ತಪ್ಪ ಅಂದ್ರ ನೀವು ಪ್ರಾಕ್ಟೀಸ್ ಅನ್ನ ಮಾಡ್ಬೋದ್ರಿ. ಇಲ್ಲಿ ಪುರುಷರಿಗೆ ಮಹಿಳೆಯರಿಗೆ ಅಂತ ಬೇರೆ ಇರಲ್ಲ, ಕಟಾಪು ಓವರ್ ಆಲ್ ಆಗಿ ಬಿಡ್ತಾರ. ಸೊ ಅದಕ್ಕಾಗಿ ನೀವು ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ಕೋರಿ. ಇನ್ನ ಅದೇ ರೀತಿ ನೀವೇನಾದ್ರೂ SC ಅಭ್ಯರ್ಥಿಗಳಾಗಿದ್ರ 62ರಿಂದ 67 ರೀ ಅಂತ ಗ್ರಾಸರಿ. ಇದಕ್ಕಿಂತ ಒಂದ್ 2-3 ಅಂಕ ಅಥವಾ 5 ಅಂಕಕ್ಕಂತ ಅಷ್ಟು ಕಡಿಮೆ ಇದ್ರು ಕೂಡ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ರಿ. ನೀವು ಫಿಸಿಕಲ್ ಅನ್ನ ರನ್ನಿಂಗ್ ಮಾಡೋದ್ರಿಂದ ಏನೋ ನೀವು ಕಳ್ಕೊಳ್ಳೋದು ಏನು ಇಲ್ಲ ರೀ. ನಮ್ಮ ಮೈಂಡ್ ಶಾರ್ಪ್ ಆಗುತ್ತೆ. ಅದ್ರ ಜೊತೆಗೆ ನೀವು ಫಿಸಿಕಲಿ ಫಿಟ್ ಹಾಕಿರಿ, ಅದ್ರ ಜೊತೆ ರನ್ನಿಂಗ್ ಮಾಡೋ ಜೊತೆ ಯೋಗಾಯಿತಿ ಮಾಡಿದ್ರಂದ್ರ ನಿಮ್ ಮೈಂಡ್ ಅನ್ನ ನೀವು ಹತೋಟಿ ಒಳಗೆ ಇಟ್ಕೋಬಹುದ್ರಿ. ಅಲ್ಲಿ ಇಲ್ಲಿ ಅಲ್ದಾಡಕ್ ಹೋಗೋದ್ ಬಿಟ್ಟ ಸ್ವಲ್ಪ ಹತೋಟಿ ಒಳಗೆ ಬರತ್ರಿ. ಅದನ್ನು ಕೂಡ ಮಾಡ್ಕೋರಿ. ಸೊ ಅದಕ್ಕಾಗಿ ನೀವು ರನ್ನಿಂಗ್ ಪ್ರಾಕ್ಟೀಸ್ ಮಾಡೋದ್ರಿಂದ ಕಳ್ಕೊಳ್ಳೋದೇನಿಲ್ಲ, ಪಡ್ಕೊಳ್ಳೋದು ಜಾಸ್ತಿ ಐತಿ. ಫಿಸಿಕಲಿ ಫಿಟ್ ಆಗಿರೋದು ಬಹಳ ಇಂಪಾರ್ಟೆಂಟ್ ರೀ. ನೀವು ಅದೊಂದು ಜಾಬ್ ಮಾಡಕತ್ತಿರೋದ್ರ ಫಿಸಿಕಲಿ ಫಿಟ್ ಇದ್ರ ಎಲ್ಲ ಇದ್ದಂಗ್ರಿ. ನಾವು ಓಕೆ ರೀ. ST ಅಭ್ಯರ್ಥಿಗಳಿಗೆ 60ರಿಂದ 65. ಇನ್ನ ಅದೇ ರೀತಿ EWS ಅಭ್ಯರ್ಥಿಗಳಿಗೆ ಕೂಡ 60ರಿಂದ 65. ಇಷ್ಟ ನಿಮ್ದು ಏನಾದ್ರು ಸ್ಕೋರ್ ಇತ್ತಪ್ಪ ಅಂದ್ರ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ಕೋರಿ. ಪ್ರಾಕ್ಟೀಸ್ ಅಂತ ಸ್ಟಾರ್ಟ್ ಮಾಡೇ ಇರ್ತೀರಿ ಒಬ್ಬೊಬ್ರು. ಯಾಕಂದ್ರೆ ಈ ಸಾರಿ ಟೈಮ್ ಜಾಸ್ತಿ ಕೊಡಂಗಿಲ್ಲ ಅವರು. ಆಲ್ರೆಡಿ ಟೈಮ್ ಭಾಳ ಆಗೈತ್ರಿ ಈಗ. ಇದೆಲ್ಲ ನೇಮಕಾತಿ ಮುಗಿದು ಈ ಡ್ಯೂಟಿ ಜಾಯ್ನ್ ಆಗಿರ್ಬೇಕಿತ್ತು. ಕಾರಣಾಂತರಗಳಿಂದ ಸ್ವಲ್ಪ ಕೇಸ್ ಅದಕ್ಕ ಲೇಟ್ ಆಗೈತಿ. ಸೊ ಅದಕ್ಕಾಗಿ ನೀವು ಯಾರೆಲ್ಲ ಈಗ ಪ್ರಾಕ್ಟೀಸ್ ಅನ್ನ ಮಾಡಕತ್ತಿಲ್ಲ ನೋಡ್ರಿ, ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ಕೋರಿ. ಇನ್ನ ಅದೇ ರೀತಿ RRB ಗ್ರೂಪ್ ಡಿ ಗೆ ಸಂಬಂಧಿಸಿದಂತೆ ನೀವೇನಾದ್ರೂ 2026ರಲ್ಲಿ ಸ್ಟಡಿಯನ್ನ ಮಾಡ್ತಾ ಇದ್ರೆ, ಯಾರಿಗಾದ್ರೂ ಸಿಲೆಬಸ್ ನೋಟ್ಸ್ ಬೇಕಾಗಿತ್ತಂದ್ರ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಹಾಯ್ RRB ಅಂತ ಮೆಸೇಜ್ ಹಾಕಿ ನಿಮಗೆ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ಓಲ್ಡ್ ಕ್ವಶನ್ ಪೇಪರ್, ಎಕ್ಸಾಮ್ ಮುಗಿಯೋರೆ ಕರೆಂಟ್ ಅಫೇರ್ಸ್ ನ ಕೊಡಲಾಗುವುದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಾಮೆಂಟ್ ಮೂಲಕ ತಿಳಿಸಿ. ಇದ್ರ ಜೊತೆಗೆ ಸ್ನೇಹಿತರೆ, ನಿಮ್ಗೆ ಯಾವ್ದು ಬೇರೆ ಜೂನ್ಗಳಿಗೆ ಸಂಬಂಧಿಸಿದಂತೆ ಯಾವ್ದಾದ್ರು ಮುಂಬೈದು, ಚೆನ್ನೈದು, ಸಿಕಂದ್ರಾಬಾದ್, ದೆಹಲಿದು ಯಾವ್ದಾದ್ರು ಎಕ್ಸ್ಪೆಕ್ಟೆಡ್ ಕಟಾಪ್ ದ ಫಿಸಿಕಲ್ ಕಟಾಪ್ ಏನಾರ ವಿಡಿಯೋ ಬೇಕಾಗಿತ್ತಂದ್ರ ನಿಮ್ ಜೋನ್ ಅನ್ನ ಕಮೆಂಟ್ ಮಾಡ್ರಿ. ನಾ ಆ ಜೋನ್ಗೆ ಸಂಬಂಧಿಸಿದಂತೆ ಎಕ್ಸ್ಪೆಕ್ಟೆಡ್ ಕಟಾಪ್ ಎಷ್ಟು ನಿಲ್ತದಂತೆ ತಿಳಿಸ್ಕೊಡ್ತೇನ್ರಿ. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.